ನಮಸ್ಕಾರ ವೀಕ್ಷಕರೇ, ಬುಲಿ ಸ್ಪೀಡ್ ಆನ್ಲೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ನೋಟಿಫಿಕೇಷನ್ ಕಾಲ್ಫಾರ್ಮ್ ಆಗಿವೆ. ಅಂದರೆ KSRP ಹುದ್ದೆಗಳು ಕಾಲ್ಫಾರ್ಮ್ ಆಗಿವೆ. ಈ ಪೊಲೀಸ್ ಇಲಾಖೆಯಲ್ಲಿ 2 ವರ್ಷಗಳ ನಂತರ ಹುದ್ದೆಗಳು ಕಾಲ್ಫಾರ್ಮ್ ಆಗಿವೆ. ಎಲ್ಲ ವಿದ್ಯಾರ್ಥಿಗಳು ತಿಳಿಸಿದೆ ಅಂದರೆ ಈಗಿನ ಹಿಡಿದು ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ, ಇನ್ನು ಮುಂದಿನ ತಿಂಗಳು ಹಿಡಿದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಬನ್ನಿ ಸ್ನೇಹಿತರೆ, ಯಾವ್ಯಾವ ಡಿಸ್ಟಿಕ್ಗೆ ಎಷ್ಟೆಲ್ಲ ಹುದ್ದೆಗಳಿದ್ದಾವೆ ಅಂತೇಳಿ ಈ ರಿಕ್ವೈರ್ಮೆಂಟ್ ಮೂಲಕ ತಿಳಿದುಕೊಳ್ಳೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಯಾವ ಡಿಸ್ಟಿಕ್ ಅಂತೇಳಿ ಹೀಗೆ ನಿರ್ಧಾರ ಮಾಡಿ ತಿಳಿದುಕೊಳ್ಳಲಿ. ಕೂಡ ಈ ನೋಟಿಫಿಕೇಷನ್ ನೋಡಿ ಅವರು ಕೂಡ ಓದಲಿಕ್ಕೆ ಸ್ಟಾರ್ಟ್ ಮಾಡಲಿ ಅಂತ ಹೇಳುತ್ತಾ, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಪೊಲೀಸ್ ಇಲಾಖೆಯ ರಿಕ್ರೂಟ್ಮೆಂಟ್ ನೋಡ್ಬೋದು, ಅಂದರೆ ನೋಟಿಫಿಕೇಷನ್ ನೋಡ್ಬೋದು. ನೀವು ಇಲ್ಲಿ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಅಂತಿದೆಯಲ್ಲ, ಅಲ್ಲಿ ನೋಡ್ಬೋದು. ಅಪ್ಪರ್ ಪೊಲೀಸ್ ಮಹಾನಿರ್ದೇಶಕ ಕಚೇರಿ, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್, ನಂಬರ್ 2, ನೃಪತುಂಗ ರಸ್ತೆ, ಬೆಂಗಳೂರು. ಅಂದರೆ ನೋಟಿಫಿಕೇಷನ್ ಇದು ಬೆಂಗಳೂರಿನಿಂದ ರಿಲೀಸ್ ಆಗಿದೆ 13/6/2025ರಲ್ಲಿ. ಇದೇ ತಿಂಗಳು 13ನೇ ತಾರೀಕು ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಕೆಳಗಡೆ ನೋಡ್ಬೋದು ಸ್ನೇಹಿತರೆ, KSRP ಹುದ್ದೆಗಳು ಕಾಲ್ಫಾರ್ಮ್ ಆಗಿದ್ದು KSRP ಅನ್ RPC ತೆಳಿಗೆ ಸ್ಥಳೀಯತ ವೃಂದಗತ್ತೇಳಿ 1500 ಹುದ್ದೆಗಳು ಕಾಲ್ಫಾರ್ಮ್ ಆಗಿವೆ. 1500 ಹುದ್ದೆಗಳು ಕಾಲ್ಫಾರ್ಮ್ ಆಗಿವೆ. ಹಾಗೆ ಸ್ಥಳೀಯತ ವೃಂದಗತ್ತೇಳಿ 445 ಹುದ್ದೆಗಳು ಕಾಲ್ಫಾರ್ಮ್ ಆಗಿವೆ. ಹಾಗೆ ನೋಡ್ಬೋದು ಇಲ್ಲಿ IRB ಮುನಿರಾಬಾದ್ ಘಟಕ 220 ಹುದ್ದೆಗಳು ನೋಡ್ಬೋದು ಸ್ನೇಹಿತರೆ, 220 ಹುದ್ದೆಗಳು. ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ವರ್ಗೀಕರಣವನ್ನು ಕಳುಹಿಸುವ ಬಗೆಯ ತಿಳಿಕೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇವೆಲ್ಲ ಕೂಡಿಸಿದರೆ 2000 ಮೇಲೆ ಹುದ್ದೆಗಳಾಗುತ್ತೆ. ಹಾಗೆ ಉಲ್ಲೇಖ ಇದೆ, ನಮಗೇನು ಸಂಬಂಧ ಪಡೋದಿಲ್ಲ ಉಲ್ಲೇಖ. ಕೆಳಗಡೆ ನೋಡುವುದಾಗಿ ಸ್ನೇಹಿತರೆ, ಮೇಲ್ಗಡೆ ಸ್ವೈಪ್ ಮಾಡಿ ಅದೇ ಹುದ್ದೆಗಳಂತ ಅನುಬಂಧ 1, ಅನುಬಂಧ 2, ಅನುಬಂಧ 3 ಅಂತೇಳಿ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕ್ರೀಡಾಪಟುಗಳಿಗೆ ಇಲ್ಲಿ 2ರಷ್ಟು ಕನ್ಸೆಷನ್ ಇರುತ್ತೆ. ನೋಡ್ಬೋದು ಸ್ನೇಹಿತರೆ, ಕಮಾಂಡ್ 1, 3, 4, 9 ಪಡೆ KSRP ಬೆಂಗಳೂರು ಅಂತೇಳಿ ಇಲ್ಲಿ ಕಮಾಂಡ್ಗಳು ಮಾಡಿದ್ದಾರೆ. ಇಲ್ಲಿ ಕಮಾಂಡ್ 2, 5, 6, 7, 8, 9, 10, 11, 12 ಅಂತೇಳಿ ಪಡೆಗಳು KSRP ಪಡೆಗಳು ಮಾಡಿದ್ದಾರೆ. ಅದು ಬೆಳಗಾವಿ, ಮೈಸೂರು, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಹಾಸನ ಮತ್ತು ತುಮಕೂರಿನಲ್ಲಿ ಇವು ಕಮಾಂಡ್ ಅಂತೇಳಿ ಡಿವೈಡ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಭಾರತ ಮೀಸಲು ಪಡೆ ಮುನಿರಾಬಾದ್ ಒಂದು ಡಿವೈಡ್ ಇದೆ. ನೋಡ್ಬೋದು ಸ್ನೇಹಿತರೆ, ಈಗ ಯಾವ್ಯಾವ ಡಿಸ್ಟಿಕ್ ಎಲ್ಲ ಎಷ್ಟೆಷ್ಟು ಹುದ್ದೆಗಳು ಅಂತೇಳಿ ಈಗ ತಿಳಿದುಕೊಳ್ಳೋಣ. ಈ ನೋಟಿಫಿಕೇಷನ್ನಲ್ಲಿ ಯಾವ್ಯಾವ ಡಿಸ್ಟಿಕ್ಗೆ ಎಷ್ಟಂತ ಹುದ್ದೆಗಳು ಇದ್ದಾವೆ ಅಂತ ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಪುರುಷ ಮತ್ತು ಮಹಿಳೆಯರಿಗೆ ಇದು ಇಬ್ಬರಿಗೂ ಕೂಡ ಪೋಸ್ಟ್ ಇದ್ದಾವೆ. ಇಲ್ಲಿ 1ನೇ ಪಡೆ ಬೆಂಗಳೂರು ನೋಡ್ಬೋದು. ಈಗ 1ನೇ ಪಡೆ ಬೆಂಗಳೂರಿನಲ್ಲಿ ಒಟ್ಟು ಹುದ್ದೆಗಳು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಒಟ್ಟು ಹುದ್ದೆಗಳಿದ್ದಾವೆ. ಇಲ್ಲಿ ಸಾಮಾನ್ಯ ಕ್ರೀಡಾಪಟುಗಳಿಗೆ ಎಷ್ಟೆಷ್ಟು ಹುದ್ದೆಗಳು ಅಂತೇಳಿ ಇಲ್ಲಿ ನೀವು ತಿಳಿದುಕೊಳ್ಬೋದು. ಇಲ್ಲಿ ಬೆಂಗಳೂರು ಅಂತಿದೆ, ಮೊದಲಿಗೆ ಬೆಂಗಳೂರಿದೆ. 1ನೇ ಪಡೆ ಬೆಂಗಳೂರಿದೆ, ಅದಕ್ಕೆ ಒಟ್ಟು ಎಷ್ಟಿದ್ದಾವೆ ಅಂತ 149 ಹುದ್ದೆಗಳಿದ್ದಾವೆ. ಇಲ್ಲಿ ಸಾಮಾನ್ಯದವರಿಗೆ 146 ಹುದ್ದೆಗಳು, ಆ ಕ್ರೀಡಾಪಟುಗಳಿಗೆ 3 ಹುದ್ದೆಗಳಿದ್ದಾವೆ. ಹೀಗೆ 2ನೇ ಪಡೆ ಬೆಳಗಾವಿ ಇದೆ. ಬೆಳಗಾವಿಯಲ್ಲಿ 175 ಹುದ್ದೆಗಳು ಇದ್ದಾವೆ. ಸಾಮಾನ್ಯವರಿಗೆ 172, ಕ್ರೀಡಾಪಟುಗಳಿಗೆ 3 ಅಂತಿದ್ದಾವೆ. ಇದೇ ರೀತಿ ಮತ್ತೆ ಬೆಂಗಳೂರಿನಲ್ಲಿ ಹಲವಾರು ಪಡೆಗಳಿದ್ದಾವೆ. ಹಾಗೆ 3ನೇ ಪಡೆ ಕೂಡ ಬೆಂಗಳೂರದು. ಇಲ್ಲಿ 110 ಹುದ್ದೆಗಳು, ಸಾಮಾನ್ಯದವರಿಗೆ 108 ಹುದ್ದೆಗಳು, ಕ್ರೀಡಾಪಟುಗಳಿಗೆ 2. ಇವು ಅಷ್ಟು ಕೂಡಿಸಿದ್ರೆ 110 ಹುದ್ದೆಗಳು. 4ನೇ ಪಡೆ ಬೆಂಗಳೂರಿದೆ. 1ನೇ ಪಡೆ ಬೆಂಗಳೂರು, 3ನೇ ಪಡೆ ಬೆಂಗಳೂರು, 4ನೇ ಪಡೆ ಬೆಂಗಳೂರು ಅಂತೇಳಿ ಮೊದಲನೇ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದರು. ಇದೇ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಬೆಂಗಳೂರು ಹುದ್ದೆಗಳು ಡಿವೈಡ್ ಮಾಡಿದರೆ 149 ಮೊದಲನೇ ಪಡೆ, ಹಾಗೆ 3ನೇ ಪಡೆಯಲ್ಲಿ 110 ಹುದ್ದೆಗಳು, ಮತ್ತು 4ನೇ ಪಡೆಯಲ್ಲಿ 141 ಹುದ್ದೆಗಳು. ಟೋಟಲ್ ಕೂಡಿಸಿದರೆ ಎಷ್ಟು ಆಗ್ತಾವೆ ಅಂತೇಳಿ ಒಂದು ಸರ್ತಿ ನೀವು ನೋಡಿಕೊಳ್ಳಿ. ಯಾವ ಡಿಸ್ಟಿಕ್ಕೆಲ್ಲ ನಾನು ಅಪ್ಲೈ ಮಾಡಬೇಕು ಅಂಥೇಳಿ ಹೀಗೆ ನೀವು ನಿರ್ಧಾರ ಮಾಡಿ ಇಟ್ಟುಕೊಳ್ಬೇಕಾಗುತ್ತೆ. 5ನೇ ಪಡೆ ಏನಿದೆ ಮೈಸೂರಿದೆ.
ಅಲ್ಲಿ ಮೈಸೂರಿನಲ್ಲಿ 159 ಒಟ್ಟು ಹುದ್ದೆಗಳು ಸಾಮಾನ್ಯ ಅಂತ ಡಿವೈಡ್ ಮಾಡಿದ್ದಾರೆ. ನೀವು ಒಂದು ಬಾರಿ ನೋಡಿಕೊಳ್ಳಿ. ಹಾಗೆ ಶಿವಮೊಗ್ಗ 8ನೇ ಪಡೆ ಶಿವಮೊಗ್ಗ ಆಗಿರ್ಬೋದು, ಮತ್ತು 9ನೇ ಪಡೆ ಬೆಂಗಳೂರು ಆಗಿರ್ಬೋದು, ಮತ್ತು ಬೆಂಗಳೂರಿದೆ. 9ನೇ ಪಡೆ ಬೆಂಗಳೂರಿದೆ. ಇಲ್ಲಿ ನಾವು ಹುದ್ದೆಗಳು ಮೊದಲನೇ ತೋರಿಸ್ದಂಗೆ 149, 110, 141 ಹುದ್ದೆಯಲ್ಲಿ ಬೆಂಗಳೂರು ಕೂಡ ಇನ್ನೂ 9ನೇ ಪಡೆ ಐತಿ ಬೆಂಗಳೂರಿದೆ. ಅಲ್ಲಿ 77 ಹುದ್ದೆಗಳನ್ನು ನೀವು ಕೂಡಿಸ್ಕೊಳ್ಬೇಕಾಗುತ್ತೆ. ಎಷ್ಟಾಗ್ತಾವೆ ಬೆಂಗಳೂರಿನಲ್ಲಿ ಹುದ್ದೆಗಳು ಎಷ್ಟಾಗ್ತಾವೆ ಅಂತ ನೋಡಿಕೊಳ್ಳಿ. ಹಾಗೆ ಹಾಸನ ಆಗಿರ್ಬೋದು, 11ನೇ ಪಡೆ ಹಾಸನ ಇದೆ, ಮತ್ತು 12ನೇ ಪಡೆ ತುಮಕೂರಿದೆ. ಟೋಟಲ್ ಹುದ್ದೆಗಳು ನೋಡ್ಬೋದು. ಇಲ್ಲಿ ನೀವು 1426 ಹುದ್ದೆಗಳು ಟೋಟಲ್ ಹುದ್ದೆಗಳು. ಹಾಗೆ ಇಲ್ಲಿ ಸಾಮಾನ್ಯ ವರ್ಗದವರಿಗೆ 1398 ಹುದ್ದೆಗಳು, ಕ್ರೀಡಾಪಟುಗಳು 28 ಹುದ್ದೆಗಳು, ಮೀಸಲಾತಿ ಪಡೆದವರಿಗೆ ಅದು. ಹಾಗೆ ನೋಡ್ಬೋದು ಸ್ನೇಹಿತರೆ, ಮೇಲ್ಗಡೆ ಸೇವ್ ಮಾಡಿ. ಈ ಮಹಿಳಾ ಅಭ್ಯರ್ಥಿಗಳಿಗಿದೆ. ಇದು ಈ ಬೆಳಗಾವಿಯಲ್ಲಿ RPC ಅಂತೇಳಿ ಮಹಿಳಾ ಅಭ್ಯರ್ಥಿಗಳಿಗೆ ಇದು. ಮಿಕ್ಕುಳಿದ ವೃಂದದ ನೇಮಕಾತಿ ಹುದ್ದೆಗಳು ಅಂತ ಹೇಳಿಕೆ ಮೇಲ್ಗಡೆ ಮೇಲ್ಗಡೆನೇ ತಿಳಿಸಿದ್ದಾರೆ. ನೋಡ್ಬೋದು. ಈಗ ಈ 2ನೇ ಪಡೆ ಬೆಂಗಳೂರಲ್ಲಿ ಒಟ್ಟು ಹುದ್ದೆಗಳು 5 ಇದ್ದಾವೆ. ಕ್ರೀಡಾಪಟುಗಳಿಗೆ ಏನು ಹುದ್ದೆಗಳಿಲ್ಲ. ಸಾಮಾನ್ಯದವರಿಗೆ 15 ಇದ್ದಿದೆ ಸಾಮಾನ್ಯದವರಿಗೆ. ಹಾಗೆ ನೋಡ್ಬೋದು ಸ್ನೇಹಿತರೆ, ಈ ನೋಟಿಫಿಕೇಶನ್ ನೀವು ಕೂಡ ಒಂದು ಸರ್ತಿ ನೋಡಿ. ವೆಬ್ಸೈಟ್ನಲ್ಲಿ ಇದು ನೋಟಿಫಿಕೇಶನ್ ಓಪನ್ ಆಗ್ತಾಯಿಲ್ಲ. ಇನ್ನೊಂದು ಹೇಳಿದ್ರೆ, ನಾನು ಕೂಡ ಯೂಟ್ಯೂಬ್ನಲ್ಲಿ ಒಬ್ಬರು ವಿಡಿಯೋ ಮಾಡಿದರು. ಅವ್ರದಿಂದ ನಾನು ಈ ನೋಟಿಫಿಕೇಶನ್ ಹಾಕಿಸ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಸರ್ಚ್ನಲ್ಲಿ ನೋಡಿದೆ, ಅದು ಸರ್ವರ್ ಬರ್ತಾಯಿಲ್ಲ, ಓಪನ್ ಆಗ್ತಾಯಿಲ್ಲ ಸರಿಯಾಗಿ. ಹಾಗೆ ನೋಡ್ಬೋದು ಸ್ನೇಹಿತರೆ, ನಮ್ಮ ಕಲ್ಯಾಣ ಕರ್ನಾಟಕದ ನೇಮಕಾತಿ ಹುದ್ದೆಗಳು ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಭಾಳ ಜನ ಕಾಯ್ತಾ ಇದ್ದಿರ್ತೀರಿ. ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲಿ ಬೆಂಗಳೂರು 1ನೇ ಪಡೆ ನೋಡ್ಬೋದು ಸ್ನೇಹಿತರೆ. ಕಲ್ಯಾಣ ಕರ್ನಾಟಕದಲ್ಲಿ 144 ಒಟ್ಟು ಹುದ್ದೆಗಳಿವೆ. ಸಾಮಾನ್ಯದವರಿಗೆ 43 ಹುದ್ದೆಗಳು, ಕ್ರೀಡಾಪಟುಗೆ ಹೊಂದಿದೆ. ಹಾಗೆ ಬೆಂಗಳೂರು 1ನೇ ಪಡೆ, ಬೆಂಗಳೂರು 3ನೇ ಪಡೆ ನೋಡ್ಬೋದು. ಇಲ್ಲಿ ಒಟ್ಟು ಹುದ್ದೆಗಳು ನಿಮಗೆ ಕಾಣ್ತಾ ಇದ್ದಾವೆ, 43 ಹುದ್ದೆಗಳು. 4ನೇ ಪಡೆ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಬರುತ್ತೆ. ಬೆಂಗಳೂರು ಕೂಡ ಈ ಕಲ್ಯಾಣ ಕರ್ನಾಟಕದಲ್ಲಿ ಸೇರ್ಪಡೆಯಾಗಿದೆ. 44 ಹುದ್ದೆಗಳು. ಅವು ಟೋಟಲ್ ಎಷ್ಟು? 4ನೇ ಪಡೆಯಲ್ಲಿ 44 ಹುದ್ದೆಗಳು. ಸಾಮಾನ್ಯ ಅಭ್ಯರ್ಥಿಗಳಿಗೆ 43 ಹುದ್ದೆಗಳಿದ್ದಾವೆ. 6ನೇ ಪಡೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕಲಬುರಗಿ ಇದೆ. ಒಟ್ಟು ಹುದ್ದೆಗಳು ಎಷ್ಟಿದ್ದಾವೆ? 202 ಹುದ್ದೆಗಳಿದ್ದಾವೆ ಕಲಬುರಗಿಯಲ್ಲಿ ನೋಡ್ಬೋದು. ಸಾಮಾನ್ಯ ಅಭ್ಯರ್ಥಿ 198, ಕ್ರೀಡಾಪಟುಗಳಿಗೆ 4 ಹುದ್ದೆಗಳು. ಕಲಬುರಗಿಯಲ್ಲಿ ಅತಿ ಹೆಚ್ಚು ಇಲ್ಲಿ ನೋಟಿಫಿಕೇಶನ್ ಇದೆ ಕಲ್ಯಾಣ ಕರ್ನಾಟಕದಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ಹುದ್ದೆಗಳು 2000 ಮೇಲುಗಡೆ ಹುದ್ದೆಗಳಿದ್ದಾವೆ. ಎಲ್ಲರೂ ಓದ್ರಿ. ಈ ಸುರ್ತಿ ಆದರೆ ಜಾಬ್ ಸಿಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ನೀವು ಕೂಡ ಈ ನೋಟಿಫಿಕೇಶನ್ ಓಪನ್ ಮಾಡಿ ಒಂದು ಬಾರಿ ನೋಡಿಕೊಳ್ಳಿ ಸರಿಯಾಗಿದೆ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನೋಟಿಫಿಕೇಶನ್ ಕೊಟ್ಟಿರ್ತೀನಿ, ಅದು ಕೂಡ ನೋಡಿ. ನೀವು ವೆಬ್ಸೈಟಿಗೆ ಹೋಗಿ ಓಪನ್ ಮಾಡಿ ನೋಡಿರಿ, ಯಾವ್ಯಾವ ಡಿಸ್ಟಿಕೆಲ್ಲ ಎಷ್ಟೆಲ್ಲ ಹುದ್ದೆಗಳಿದ್ದಾವೆ, ನಾನು ಯಾವ ಡಿಸ್ಟಿಕ್ ಹಾಕಬೇಕು ಅಂತೇಳಿ ಹೀಗೆ ನಿರ್ಧಾರ ಮಾಡಿ ಇಟ್ಟುಕೊಂಡು ಮುಂದಿನ ತಿಂಗಳಾಗಿರ್ಬೋದು, ಅದರ ಮುಂದಿನ ತಿಂಗಳಾಗಿರ್ಬೋದು ಇದು ವೆಬ್ಸೈಟ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕೋಕೆ ಬಿಡ್ತಾರೆ. ಆ ಟೈಮಿಗೆ ನೀವು ಹಾಕಬೇಕಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೆಲ್ಲ ಹುದ್ದೆಗಳಂತ ಈ ವಿಡಿಯೋ ಮೂಲಕ ತಿಳಿದುಕೊಂಡ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ, ಅವರು ಕೂಡ ತಿಳಿದುಕೊಳ್ಳಿ, ಹೀಗೆ ನಿರ್ಧಾರ ಮಾಡಿಕೊಳ್ಳಿ ಅಂತ ಹೇಳುತ್ತಾ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.